ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ, ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ವಿ. ಇನ್ನು ಈ ದಿವಸ ಮಾಂದಿ ಉದಯ ಆಗಿದೆ, ಅದು ಮಿಥುನ ರಾಶಿಯಲ್ಲಿ. ಆಶ್ಲೇಷ ನಕ್ಷತ್ರ ಹೀಗಿದ್ದರಿಂದ ಚಂದ್ರ ಇದ್ದಾನೆ ಕರ್ಕಟಕ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ವಿ. ಇನ್ನು ಮೀನರಾಶಿಯಲ್ಲಿ ಶುಕ್ರ ಬುಧ ಹಾಗೂ ರಾಹು ಇದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಸುಖ ಸಮೃದ್ಧಿಯ ದಿವಸ, ಬಂಧು ಮಿತ್ರರಲ್ಲಿ ಒಳ್ಳೆಯ ಒಡನಾಟ ಇರುತ್ತೆ, ನೀರಿನ ಸಮೃದ್ಧತೆ ಕಾಣ್ತೀರಾ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ, ಉತ್ತಮವಾಗಿದೆ. ಸುಖಾಧಿಪತಿ ಸುಖ ಸ್ಥಾನದಲ್ಲಿದ್ದರೆ ಸುಖ ಸಮೃದ್ಧವಾಗಿರುತ್ತೆ ಅಂತ. ಹೀಗಾಗಿ ನಿರಾಳತೆ ಇದೆ, ವೃತ್ತಿಯಲ್ಲೂ ಅನುಕೂಲ ಇದೆ, ಎಲ್ಲ ಬಗೆಯ ತೊಡಕು ಅದರಿಂದ ಹೊರಬಂದು ಚೆನ್ನಾಗಿರುತ್ತೆ. ಆದರೆ ಮಾಂದಿ ತೃತೀಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ಧೈರ್ಯ ಸಾಹಸಗಳಿದ್ದಾವೆ. ಚಂದ್ರನಿಂದಾಗಿ ನಮಗೆ ಮನೋಬಲ ಅಂತಕ್ಕಂಥದ್ದು ಬರುತ್ತೆ. ಹೀಗಾಗಿ ಗಟ್ಟಿ ಏನೋ ಒಂದು ಕೆಲಸ ಮಾಡ್ತೀನಿ ನಾನು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಬರುತ್ತೆ. ಇನ್ನು ಈ ದಿವಸ ಸ್ವಲ್ಪ ಮಾತು ಕಠಿಣವಾಗುತ್ತೆ. ಈ ದ್ವಿತೀಯದ ಮಾಂದಿಯಿಂದಾಗಿ ಮಾತು ಹಣ ಇವೆರಡು ವಿಚಾರದಲ್ಲಿ ತೊಡಕನ್ನು ಉಂಟು ಮಾಡ್ಕೊಳ್ತೀರಾ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಆತಂಕ ಬೇಡ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಪ್ರಾರ್ಥನೆಗೆ ದಿವಸ ನೋಡಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವಾಗ್ಬಲ ತುಂಬ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯತೆ ಕಾಣಬಹುದು, ಅನ್ನ ಸಮೃದ್ಧಿ ಮತ್ತು ಹಣ ಸಮೃದ್ಧಿ ಎರಡೂ ಚೆನ್ನಾಗಿದೆ. ಈ ದಿವಸ ಕುಟುಂಬದ ಒಡನಾಟವೂ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಕೆಲಸದಲ್ಲಿ ಖಂಡಿತ ಅನುಕೂಲ ಚೆನ್ನಾಗಿದೆ, ಯಾವುದೂ ತೊಡಕಿಲ್ಲ. ಇರೋ ಒಂದು ಸಣ್ಣ ಪುಟ್ಟ ತೊಡಕು ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ನೋಡಿ, ಆರೋಗ್ಯಕ್ಕಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಸೂರ್ಯನನ್ನೇ ಪ್ರಾರ್ಥನೆ ಮಾಡಬೇಕು, ಸೂರ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ಬಲ ತುಂಬ ಚೆನ್ನಾಗಿದೆ, ನಿಮ್ಮ ಮನಸ್ಸು ನಿರಾಳವಾಗಿರುತ್ತದೆ, ಕೆಲಸದಲ್ಲಿ ನಿಮ್ಮ ನೈಪುಣ್ಯತೆಯಿಂದ ಕಾರ್ಯ ಸಾಧನೆ ಆಗುತ್ತೆ, ತುಂಬ ಚೆನ್ನಾಗಿದೆ. ಈ ದಿವಸ ಕೆಲಸಕ್ಕೆ ಹೋಗೋರು ಕೆಲಸ ಸ್ಥಳದಲ್ಲೂ ಹೆಸರು ತಗೊಳ್ತೀರಾ, ನಿಮಗೂ ಸಮಾಧಾನ ಇರುತ್ತೆ. ಈ ದಿವಸ ಸ್ವಲ್ಪ ವ್ಯಯ ಇದೆ, ಕಣ್ಣಿನ ಬಾಧೆ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಕಣ್ಣು ಕಾಲು ಈ ವಿಚಾರದಲ್ಲಿ ಎಚ್ಚರಿಕೆ ತಗೋಬೇಕು. ಓಡಾಡುವಾಗ ಅಥವಾ ಇನ್ನೇನೋ ಕಣ್ಣು ಸಮಸ್ಯೆ, ಕನ್ನಡಕ ಇತ್ಯಾದಿ ಇನ್ನೇನೋ ಇವುಗಳ ಸಮಸ್ಯೆಗಳು ಉಂಟಾಗಬಹುದು. ಅಂತೂ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗೋ ಮುನ್ನ ನೀವು ನೇತ್ರ ನಾರಾಯಣ ಸ್ಮರಣೆ, ನಮ್ಮ ಮಂಡ್ಯ ಸಮೀಪದಲ್ಲೇ ಇದೆ, ಮದ್ದೂರು ಹತ್ತಿರ, ನೇತ್ರ ನಾರಾಯಣ ಸ್ಮರಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದ ಮಾಂದಿಯಿಂದಾಗಿ ಲಾಭ ಸಮೃದ್ಧವಾಗಿದೆ, ಹೆಚ್ಚಿನ ಅನುಕೂಲ ಇದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ವ್ಯಯ ಇಲ್ಲ. ಈ ದಿವಸ ಖರ್ಚು ಕಡಿಮೆ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪಗಳು ಸಣ್ಣ ಪುಟ್ಟದ್ದು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಉಳಿದ ಹಾಗೆ ಹೆಚ್ಚಿನ ಅನುಕೂಲ ಇದೆ. ರಾಷ್ಟ್ರಾಧಿಪತಿ ಬಲಿಷ್ಠನಾಗಿರುವಾಗ ರಾಜಕಾರಣಿಗಳಿಗೆ ನೋಡಿ ತುಂಬ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ಈ ದಿವಸ ಲಾಭದ ದಿನ. ಈ ಹಾಲು ಹೈನು ಧಾನ್ಯ ವ್ಯಾಪಾರ, ಈ ನಾವು ಯಾವುದನ್ನು ಚಿಲ್ಲರೆ ಅಂಗಡಿ ಅಂತೀವೋ ಅಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ. ಈ ದಿವಸ ಲಾಭ ಇದೆ, ಕೆಲಸದಲ್ಲಿ ಪರಿಶ್ರಮ ಇದೆ, ಕೆಲಸಗಳಿಗೆ ವೃತ್ತಿಗೆ ಹೋಗ್ತಾ ಇರೋರಿಗೆ ಹೆಚ್ಚಿನ ಶ್ರಮ ಇದೆ, ಮತ್ತು ತೊಡಕು ಆಗುತ್ತೆ, ಅರ್ಧಕ್ಕೆ ಕತ್ತರಿಸಿ ಹೋಗೋದು, ಕೆಲಸ ಪೂರ್ಣ ಆಗೋದೇ ಇಲ್ಲ, ಇಂಥದ್ದು ಒಂದು ಲಕ್ಷಣ ಇದೆ, ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ಈ ದಿವಸ ನಿಮಗೆ ಇನ್ನೂ ಸ್ವಲ್ಪ ಕಾಲ ಬರಬೇಕು, ಸಮಾಧಾನ ಕಡಿಮೆ ಇದೆ. ಹೀಗಾಗಿ ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.